ಅತಿ ಹೆಚ್ಚು ಬಾರಿ ನಟಿಯಾಗಿ ರಾಜ್ಯ ಪ್ರಶಸ್ತಿಯನ್ನು ಪಡೆದ ಕನ್ನಡದ ಹಳೆಯ ನಟಿಯರು ಯಾರೆಂದು ನೋಡೋಣ ಬನ್ನಿ. ನಟಿ ಭಾರತಿ ವಿಷ್ಣುವರ್ಧನ್ ಅವರು ಶ್ರೀಕೃಷ್ಣ ದೇವರಾಯ ಸಿನಿಮಾಕ್ಕಾಗಿ 1 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಟಿ ಸೌಂದರ್ಯ ಅವರು ದ್ವೀಪ ಮತ್ತು ದೋಣಿ ಸಾಗಲಿ ಸಿನಿಮಾಕ್ಕಾಗಿ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಟಿ ಸುಧಾರಾಣಿ ಅವರು ಪಂಚಮವೇದ ಮತ್ತು ಮೈಸೂರು ಮಲ್ಲಿಗೆ ಸಿನಿಮಾಗಾಗಿ 2 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಟಿ ಲಕ್ಷ್ಮಿ ಅವರು ಹೂವು ಹಣ್ಣು ಚಿತ್ರಕ್ಕಾಗಿ ಉತ್ತಮ ನಟಿ ಮತ್ತು ವಂಶಿ ಚಿತ್ರಕ್ಕಾಗಿ ಪೋಷಕ ನಟಿ ಪಾತ್ರದಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಟಿ ಶ್ರುತಿ ಅವರು 2 ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ನಟನೆಗಾಗಿ ಮತ್ತು 1 ಬಾರಿ ಸ್ಪೆಷಲ್ ಜೂರಿಯಾಗಿ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಅವರ ಚಿತ್ರಗಳು ಆಘಾತ, ಗೌಡ್ರು ಮತ್ತು ಪುಟ್ಟಕ್ಕನ ಹೈವೇ. ನಟಿ ಕಲ್ಪನಾ ಅವರು ಬೆಳ್ಳಿ ಮೋಡ, ಹಣ್ಣೆಲೆ ಚಿಗುರಿದಾಗ, ಶರಪಂಜರ ಸಿನಿಮಾಕ್ಕಾಗಿ 3 ಬಾರಿ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ನಟಿ ತಾರಾ ಅವರು ಕರ್ಮ, ಕಾನೂರು ಹೆಗ್ಗಡತಿ, ಸೈನೆಡ್, ಹೆಬ್ಬೆಟ್ಟು ರಾಮಕ್ಕ ಸಿನಿಮಾಗಾಗಿ ಅತ್ಯುತ್ತಮ ನಟಿ ಪಾತ್ರದಲ್ಲಿ 4 ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮುಂಜಾನೆಯ ಮಂಜು ಚಿತ್ರಕ್ಕೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಪಡೆದಿದ್ದಾರೆ. ಒಟ್ಟು 5 ರಾಜ್ಯ ಪ್ರಶಸ್ತಿಗಳನ್ನು ನಟಿ ತಾರಾ ಪಡೆದಿದ್ದಾರೆ. ನಟಿ ಆರತಿ ನಾಗರಹಾವು, ಶುಭಮಂಗಳ, ಎಡಕಲ್ಲು ಗುಡ್ಡದ ಮೇಲೆ, ಧರ್ಮಸೆರೆ ಸಿನಿಮಾಕ್ಕಾಗಿ ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಮಿಠಾಯಿ ಮನಿ ಸಿನಿಮಾ ನಿರ್ದೇಶನಕ್ಕಾಗಿ 1 ರಾಜ್ಯ ಪ್ರಶಸ್ತಿ ಪಡೆದಿದ್ದಾರೆ. ಒಟ್ಟು 5 ರಾಜ್ಯ ಪ್ರಶಸ್ತಿ. ನಟಿ ಜಯಂತಿ ಅವರು ಎಡಕಲ್ಲು ಗುಡ್ಡದ ಮೇಲೆ, ಮನಸ್ಸಿನಂತೆ ಮಾಂಗಲ್ಯ, ಧರ್ಮದಾರಿ ತಪ್ಪಿದಾಗ, ಮಸಣದ ಹೂವು ಸಿನಿಮಾಕ್ಕಾಗಿ ಅತ್ಯುತ್ತಮ ನಟಿ ಪ್ರಶಸ್ತಿ ಮತ್ತು ಟುವಿ ಮತ್ತು ಆನಂದ ಚಿತ್ರಕ್ಕಾಗಿ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಒಟ್ಟು 6 ರಾಜ್ಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ನಿಮ್ಮ ಮೆಚ್ಚಿನ ನಾಯಕಿ ಯಾರೆಂದು ಕಮೆಂಟ್ ಮಾಡಿ.